ಕರ್ನಾಟಕದಲ್ಲಿ ಬರ ತಾಂಡವವಾಡ್ತಾ ಇದೆ. ಹನಿ ಹನಿ ನೀರಿಗೂ ತತ್ವಾರ ಉಂಟಾಗಿದೆ. ಕುಡಿಯುವ ನೀರಿಗೂ ಬರ ಉಂಟಾಗಿದೆ. ಹೊಲ ಗದ್ದೆ ತೋಟಗಳೆಲ್ಲ ನಾಶ ಆಗ್ತಾ ಇದೆ. ಬೆಳೆಗಳೆಲ್ಲ ನೀರಿಲ್ಲದೆ ಒಣಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ಬರಗಾಲ ಅನ್ನದಾತರನ್ನ ಸಾಲದ ಸುಳಿಗೆ ಸಿಲುಕಿಸ್ತಾ ಇದೆ. ಆದರೆ ಇದೇ ಬರಗಾಲ ಕೇಸರಿ ಪಾಳೆಯಕ್ಕೆ ಅಸ್ತ್ರವಾಗಿರೋದು ಹೇಗೆ ಅನ್ನುವ ಡೀಟೇಲ್ಸ್ ಇಲ್ಲಿದೆ. ಕರ್ನಾಟಕದಲ್ಲಿ ಭೀಕರ ಬರಗಾಲ, ಜಲಕ್ಷಾಮ, ಹನಿ ಹನಿ ನೀರಿಗೂ ಕಷ್ಟ. ಭೂತಾಯಿ ಒಡಲಲ್ಲೇ ಒಣಗಿದ ಬಿತ್ತನೆ ಬೀಜ, ರೈತರ ಕಣ್ಣೀರು. ಧಾರವಾಡ, ಗದಗ ಸೇರಿದಂತೆ ಹೇಗಿದೆ ರಾಜ್ಯದೆಲ್ಲೆಡೆ ಬರಗಾಲ. ಬರಗಾಲ ರಾಜ್ಯವನ್ನ ಕಾಡುತ್ತಿದೆ. ಬಹುತೇಕ ಜಿಲ್ಲೆಗಳು ಬರಗಾಲದಿಂದ ತತ್ತರಿಸುತ್ತಿವೆ. ಮಲೆನಾಡು ಮತ್ತು ಕರಾವಳಿಯ ಕೆಲವು ಜಿಲ್ಲೆಗಳನ್ನ ಬಿಟ್ಟರೆ ಉಳಿದ ಬಹುತೇಕ ಜಿಲ್ಲೆಗಳಲ್ಲಿ ಬರಗಾಲ ತಾಂಡವವಾಡುತ್ತಿದೆ. ಒಂದು ಲೆಕ್ಕದ ಪ್ರಕಾರ ರಾಜ್ಯದಲ್ಲಿ 158 ತಾಲೂಕುಗಳಲ್ಲಿ ಮಳೆ ಕೊರತೆ ಇದೆ. ಕೇವಲ 51 ತಾಲೂಕುಗಳಲ್ಲಿ ವಾಡಿಕೆಯಷ್ಟು ಮಳೆಯಾಗಿದೆ. ಕೇವಲ 11 ತಾಲೂಕಿನಲ್ಲಿ ಮಾತ್ರ ಅಧಿಕ ಮಳೆಯಾಗಿದ್ದು 26 ಜಿಲ್ಲೆಗಳಲ್ಲಿ ಈ ಬಾರಿ ಮಳೆ ಕೊರತೆ ಜಾಸ್ತಿ ಇದೆ. 5 ಜಿಲ್ಲೆಗಳಲ್ಲಿ ಮಾತ್ರ ವಾಡಿಕೆಯಂತೆ ಮಳೆಯಾಗಿದ್ದು 118 ಹೋಬಳಿಗಳಲ್ಲಿ ಮಳೆ ಕೊರತೆ ಇದೆ. 169 ಹೋಬಳಿಗಳಲ್ಲಿ ವಾಡಿಕೆ ಮಳೆಯಿದ್ದು 6 ಹೋಬಳಿಗಳಲ್ಲಿ ಮಾತ್ರ ಅತ್ಯಧಿಕ ಮಳೆಯಾಗಿದೆ. ಈ ಅಂಕಿಅಂಶ ಬೆಚ್ಚಿ ಬೀಳಿಸುವಂತಿದೆ. ಇಂಥ ಅಂಕಿಅಂಶಗಳು ದಶಕಗಳ ನಂತರ ಇದೇ ಮೊದಲ ಬಾರಿಗೆ ಕಾಣಿಸಿಕೊಳ್ಳುತ್ತಿದ್ದು ಭೀಕರ ಬರಗಾಲದ ಮುನ್ಸೂಚನೆ ಕೊಡುತ್ತಿವೆ. ಕೈಕೊಟ್ಟ ಮಳೆ, ಹೊಲದಲ್ಲೇ ಒಣಗಿದ ಬೆಳೆ. ಧಾರವಾಡದಲ್ಲಿ 2.71 ಲಕ್ಷ ಹೆಕ್ಟೇರ್ ಬೆಳೆಗೆ ಮಳೆ ಹೊಡೆತ. ಬರಗಾಲ ಕಣ್ಣೀರು ತರಿಸುತ್ತಿದೆ. ಅನ್ನದಾತರು ಕಣ್ಣೀರು ಹಾಕ್ತಿದ್ದಾರೆ. ಮಳೆ ನೀರಿನ ಬದಲು ರೈತನ ಕಣ್ಣೀರೇ ಭೂಮಿಯನ್ನ ಒದ್ದೆ ಮಾಡುತ್ತಿದೆ. ರಾಜ್ಯದೆಲ್ಲೆಡೆ ಇಂಥದ್ದೇ ಪರಿಸ್ಥಿತಿ ಇದ್ದು ಕೆಲವು ಜಿಲ್ಲೆಗಳಲ್ಲಂತೂ ರೈತನ ಪರಿಸ್ಥಿತಿ ಪಾತಾಳಕ್ಕಿಳಿದಿದೆ. ಧಾರವಾಡದಲ್ಲಿ ಹೆಸರು, ಉದ್ದು, ಹತ್ತಿ, ಈರುಳ್ಳಿ ಸೇರಿ ಹಲವು ಬೆಳೆ ಬಿತ್ತನೆ ಮಾಡಿರೋ ರೈತರು ಮಳೆಯಿಲ್ಲದೆ ಕಂಗಾಲಾಗಿದ್ದಾರೆ. ಧಾರವಾಡದಲ್ಲಿ 2,71,000 ಹೆಕ್ಟೇರ್ ಭೂಮಿ ಮಳೆಗಾಗಿ ಕಾಯ್ತಾ ಇದೆ. ಅಷ್ಟೂ ಭೂಮಿಯಲ್ಲಿ ಬಿತ್ತನೆಯಾಗಿ ಚಿಗುರೊಡೆದ ಬೆಳೆ ಒಣಗ್ತಾ ಇದೆ. ಧಾರವಾಡದಲ್ಲಿ 2.71 ಲಕ್ಷ ಹೆಕ್ಟೇರ್ನಲ್ಲಿ ಬಿತ್ತನೆಯಾಗಿದ್ದು 84,000 ಹೆಕ್ಟೇರ್ ಹೆಸರು, 22,000 ಹೆಕ್ಟೇರ್ ಉದ್ದು ನಾಶದ ಅಂಚಿಗೆ ತಲುಪಿದೆ. 40,000 ಹೆಕ್ಟೇರ್ ಮೆಕ್ಕೆಜೋಳ, 40,000 ಹೆಕ್ಟೇರ್ ಸೋಯಾಬೀನ್ ಬೆಳೆ ಕೂಡ ಮಳೆ ಇಲ್ಲದೆ ಒಣಗುತ್ತಿದೆ. ಮಳೆ ಬಾರದೆ ಬೆಳೆಗಳು ಒಣಗ್ತಿವೆ. ಮಳೆ ಮಾಯವಾಗಿರೋ ರೀತಿಯೇ ರೈತರ ಮುಖದಲ್ಲೂ ಮಂದಹಾಸ ಮಾಯವಾಗಿದೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬಿತ್ತನೆ ಮಾಡಿದ್ರೂ ಕೂಡ ಬೆಳೆ ಕೈ ಹಿಡಿಯೋ ಲಕ್ಷಣ ಕಾಣಿಸ್ತಿಲ್ಲ. ಆದ್ದರಿಂದ ಸಾಲದ ಸುಳಿಯಲ್ಲಿ ಅನ್ನದಾತರು ಸಿಲುಕಿದ್ದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ನೆರವಾಗಲು ರೈತರು ಒತ್ತಾಯಿಸಿದ್ದಾರೆ. ಈಗ 4 ವರ್ಷದಿಂದ ಆಗೈತ್ರಿ ಸರ್, ಆಗಿತ್ತು. ಹೊಳ್ಳಿ ಈ ವರ್ಷ ಆಗೈತೆ ರೀ. ಈ ವರ್ಷ ಹಂಗಾರೆ ಎಲ್ಲ ಬಿತ್ತಿಗೆ ಮಾಡಿಬಿಟ್ಟೇವಿ. ಬಿತ್ತಿಗೆ ಮಾಡಿಬಿಟ್ಟು ಎಲ್ಲ ಒಣಗಿಬಿಟ್ಟವು. ಕಳೆ ತೆಗ್ಸಿದ್ವಿ, ಎಲ್ಲ ಮಾಡಿದೇವೆ ರೀ. ಮಾಡಿದ್ರೆ ಆಳೆಗೆ ಕೇಳ್ತಾರೆ, 400-500 ರೂಪಾಯಿ ಕೇಳ್ತಾರೆ ಒಂದು ಆಳೆಗೆ ಕಳೆ ತೆಗ್ಸಿದ ಪಗಾರ ಇಲ್ಲರಿ ನೋಡ್ರಿ ಆಕಾರ. ಒಣಗಿದ ಈರುಳ್ಳಿ, ಶೇಂಗಾ, ರೈತರಿಂದಲೇ ಬೆಳೆಗಳ ನಾಶ. ಗದಗ ಜಿಲ್ಲೆಯ 7 ತಾಲೂಕುಗಳಲ್ಲಿ ಬರ ಆವರಿಸಿದೆ. ಬರದಿಂದ ಬೆಳೆಗಳು ಒಣಗುತ್ತಿದ್ದು ರೈತರೇ ತಮ್ಮ ಕೈಯಾರೆ ಬೆಳೆಗಳನ್ನ ನಾಶಪಡಿಸ್ತಾ ಇದ್ದಾರೆ. ಶೇಂಗಾ, ಮೆಕ್ಕೆಜೋಳ, ಮೆಣಸಿನಕಾಯಿ, ಈರುಳ್ಳಿ ಬೆಳೆಗಳನ್ನ ರೋಣ ತಾಲೂಕಿನ ಅಬ್ಬಿಗೇರಿ ರೈತರು ನಾಶಪಡಿಸ್ತಾ ಇದ್ದು ಕಣ್ಣೀರು ಹಾಕ್ತಿದ್ದಾರೆ. ಎರಡು 3 ಎಕರೆಗಳಲ್ಲಿ ಈರುಳ್ಳಿ ಬೆಳೆದಿದ್ದ ರೈತರು ಟ್ರ್ಯಾಕ್ಟರ್ ಮೂಲಕ ಬೆಳೆಯನ್ನ ನಾಶಪಡಿಸ್ತಾ ಇದ್ದು ಸಾವಿರಾರು ರೂಪಾಯಿ ಖರ್ಚು ಮಾಡಿರುವುದಾಗಿ ಹೇಳಿಕೊಳ್ಳುತ್ತಿದ್ದಾರೆ. ಗದಗ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆ ಎಂದು ಘೋಷಿಸಲು ಒತ್ತಾಯಿಸ್ತಾ ಇದ್ದಾರೆ. ಬರಗಾಲ, ರೈತರ ಪ್ರತಿಭಟನೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಲ್ಲಿ ತೀವ್ರ ಬರಗಾಲವಿದೆ. ಇದೇ ವಿಚಾರಕ್ಕೆ ರೈತ ಸಂಘ, ಹಸಿರು ಸೇನೆ ಗುರುವಾರ ಹನೂರಿನಲ್ಲಿ ಪ್ರತಿಭಟನೆ ನಡೆಸಿದ್ದು ಹನೂರು ತಾಲೂಕನ್ನ ಬರಪೀಡಿತ ಎಂದು ಘೋಷಿಸಲು ಆಗ್ರಹಿಸಿವೆ. ಮಳೆ ಆಶ್ರಿತ, ಅಂತರ್ಜಲ ಆಶ್ರಿತ ಬೆಳೆ ಸಂಪೂರ್ಣ ಹಾನಿಯಾಗಿದೆ. ತಕ್ಷಣ ಬರ ಪರಿಹಾರ ಕ್ರಮ ಆರಂಭಿಸಬೇಕು ಅಂತ ಒತ್ತಾಯಿಸಿವೆ. ಬಿಜೆಪಿ ಬರ ಅಧ್ಯಯನ, ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ. ತೊಗರಿ ಹೊಲದಲ್ಲೇ ಕೂತು ಬಿಜೆಪಿ ತಂಡ ಪ್ರತಿಭಟನೆ. ರಾಜ್ಯಾದ್ಯಂತ ಬಿಜೆಪಿ ತಂಡ ಬರ ಅಧ್ಯಯನ ಪ್ರವಾಸ ಕೈಗೊಂಡಿದೆ. ಇಂದು ಬಳ್ಳಾರಿ ಜಿಲ್ಲೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ತಂಡ ಬರ ಅಧ್ಯಯನ ಮಾಡಿದೆ.
ಸಿಡಗಿನ ಮೋಳ, ಕಾರೆಕಲ್ ಗ್ರಾಮಗಳಲ್ಲಿ ಬರ ಪರಿಸ್ಥಿತಿ ವೀಕ್ಷಣೆ ಮಾಡಿದ ತಂಡ ರೈತರ ಜೊತೆ ಸಂವಾದ ನಡೆಸಿತು. ಬರದಿಂದ ಆಗುತ್ತಿರುವ ಸಮಸ್ಯೆಗಳ ಕುರಿತು ರೈತರಿಂದ ಮಾಹಿತಿ ಸಂಗ್ರಹಿಸಿದೆ. ಬಳ್ಳಾರಿ ತಾಲೂಕಿನ ಕಾರೆಕಲ್ ಗ್ರಾಮದ ತೊಗರಿ ತೋಟದಲ್ಲಿ ರೈತರ ಜೊತೆ ಕೂತು ಆರ್ ಅಶೋಕ್ ಪ್ರತಿಭಟನೆ ಮಾಡಿದ್ದಾರೆ. ರಾಜ್ಯಾದ್ಯಂತ ಬರ ಆವರಿಸಿದೆ. ಯಾವೊಬ್ಬ ಸಚಿವನೂ ಅಧಿಕಾರಿಯೂ ರೈತರ ಜಮೀನುಗಳಿಗೆ ಭೇಟಿ ನೀಡಿಲ್ಲ ಅಂತ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ದಾರೆ. ಯಾವ ಜಿಲ್ಲಾಧಿಕಾರಿನೂ ಕೂಡ ತಾಲೂಕುಗಳಿಗೆ ಹಳ್ಳಿಯ ಹೊಲಗಳಿಗೆ ಬಂದು ಇನ್ನೂ ಸಮೀಕ್ಷೆನೇ ಮಾಡಿಲ್ಲ. ಯಾವ ತಹಸೀಲ್ದಾರು ಬಂದಿಲ್ಲ, ಯಾವ ಅಧಿಕಾರಿನೂ ಬಂದಿಲ್ಲ. ಜಿಲ್ಲಾ ಮಂತ್ರಿ ಅಂತೂ ಇದ್ರ ಪಾಲಿಗೆ ಸತ್ತೋಗಿದೆ. ಜಿಲ್ಲಾ ಮಂತ್ರಿಗಳು ಒಬ್ಬರು ಪತ್ತೆ ಇಲ್ಲ. ಎಲ್ಲರೂ ಕೂಡ ಮಂತ್ರಿಮಂಡಲ ರಚನೆ ಮಾಡೋಕ್ಕೆ ಎಲ್ಲ ಡೆಲ್ಲಿಯಲ್ಲಿ 5 ಸ್ಟಾರ್ ಹೋಟ್ಲ್ಗಳಲ್ಲಿ ವಾಸ್ತವ್ಯ ಮಾಡ್ಕೊಂಡು ಅಲ್ಲೇ ಇದ್ದಾರೆ. 3 ವರ್ಷ ಆದರೂ ಕೂಡ ಈ ಕಡೆ ತಲೆ ಹಾಕಿಲ್ಲ. ಆ ಪರಿಸ್ಥಿತಿ. ಶಿವಮೊಗ್ಗದಲ್ಲಿ ಶಾಸಕ ಸುನಿಲ್ ಕುಮಾರ್ ನೇತೃತ್ವದ ಬಿಜೆಪಿ ತಂಡ ಬರ ಅಧ್ಯಯನ ಮಾಡಿದೆ. ಶಿವಮೊಗ್ಗ ತಾಲೂಕಿನ ತ್ಯಾಜವಳ್ಳಿಯಲ್ಲಿ ರೈತರೊಂದಿಗೆ ಬಿಜೆಪಿ ನಿಯೋಗ ಸಭೆ ಮಾಡಿದ್ದು ರೈತರ ಸಮಸ್ಯೆಯನ್ನ ಆಲಿಸಿತು. ವಿದ್ಯುತ್ ಸಮಸ್ಯೆ, ಏತ ನೀರಾವರಿಯಿಂದ ಕೆರೆಗಳಿಗೆ ನೀರು ಪೂರೈಸುವಂತೆ ಬಿಜೆಪಿ ನಾಯಕರ ಬಳಿ ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಶಾಸಕ ಸುನಿಲ್ ಕುಮಾರ್ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಈಗಾಗಲೇ 6 ತಂಡಗಳಲ್ಲಿ ನಾವು ಪ್ರವಾಸವನ್ನು ಮಾಡ್ತಾ ಇದ್ದೀವಿ. ಒಂದು ರಾಜ್ಯ ಸರ್ಕಾರ ಮಾಡಬೇಕಾದಂಥ ಕೆಲಸ ಇದು. ರಾಜ್ಯ ಸರ್ಕಾರದಲ್ಲಿ ತೋಟಗಾರಿಕಾ ಇಲಾಖೆ ಸಚಿವರಿಲ್ಲ, ಕೃಷಿ ಸಚಿವರಿಲ್ಲ, ಸಹಕಾರಿ ಸಚಿವರಿಲ್ಲ. ಇಂಥ ಒಂದು ಅನಾಥ ಪ್ರಜ್ಞೆ ಇವತ್ತು ಕರ್ನಾಟಕದ ರೈತರಿಗೆ ಕಾಡ್ತಾ ಇರುವಂಥ ಸಂದರ್ಭದಲ್ಲಿ ರೈತರಿಗೆ ವಿಶ್ವಾಸವನ್ನು ತುಂಬಲಿಕ್ಕೆ ಮತ್ತು ರೈತ ಎಲ್ಲೂ ವಿಚಲಿತನಾಗಬಾರ್ದು ಅನ್ನುವ ಕಾರಣಕ್ಕೆ ಒಂದು ಅಧ್ಯಯನ ಪ್ರವಾಸವನ್ನು ಮಾಡ್ತಾ ಇದ್ದೇವೆ. ನಾವು ಇಲ್ಲಿ ರೈತರು ಹೇಳಿದಂಥ ಅನುಭವ ಮತ್ತು ನಾವು ಕಂಡುಕೊಂಡಂಥ ಸತ್ಯದ ಸಂಗತಿಗಳನ್ನು ನಾಳೆ ವಿಧಾನಸಭಾ ಅಧಿವೇಶನ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತೇವೆ. ರಾಜ್ಯದಲ್ಲಿ ಎದುರಾಗಿರುವ ಭೀಕರ ಬರಗಾಲದ ವಾಸ್ತವ ಸ್ಥಿತಿಯನ್ನು ಅರಿಯಲು ಬಿಜೆಪಿ ನಿಯೋಗ ರಾಜ್ಯದಲ್ಲಿ ಸಂಚರಿಸುತ್ತಿದೆ. ಕೃಷಿ ಚಟುವಟಿಕೆ ಸಂಪೂರ್ಣ ಸ್ಥಗಿತಗೊಂಡಿದ್ದು ರೈತರಿಗೆ ಸೂಕ್ತ ಬೆಳೆ ನಷ್ಟ ಪರಿಹಾರ ಹಾಗೂ ತುರ್ತು ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುವಂತೆ ಒತ್ತಾಯಿಸುತ್ತಿದ್ದಾರೆ. ಬರ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಆರೋಪಿಸಿದ ಬಿಜೆಪಿ ನಾಯಕರು ಬರದ ನೈಜ ವರದಿಯನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸುವುದಾಗಿ ಹೇಳಿದ್ದು ಮುಂಬರುವ ಅಧಿವೇಶನದಲ್ಲಿ ಇದೆಲ್ಲ ಪ್ರಸ್ತಾಪವಾಗುವ ಸಾಧ್ಯತೆ ಇದೆ.